आसमाने के तले सच्ची में जान गवाई है, नच्ची नच्ची कोयलों पे रात बिताई है, अखियों की नींद मैंने धूपों से उड़ा दी, गिर गिर तारे मैंने उंगली जलाई है। आजा आजा जिंदे शामियाने के तले, आजा सारी तारे नीले आसमान के तले, ಎಂಟನೆಯ ವರ್ಷಕ್ಕೆ ನಾವು ಕಾಲಿರಿಸಿದ್ದೇವೆ ಸ್ವತಂತ್ರಗೊಂಡು. ಈ ಸ್ವಾತಂತ್ರ್ಯದಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸುವುದರಲ್ಲಿ ಪ್ರಯತ್ನ ಪಟ್ಟಂತಹ ಎಲ್ಲ ಮಹನೀಯರ ದಿನಾಚರಣೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಎರಡು ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿರುವಂತಹ ಶರ್ಮ spirit of our people. Today we are living in free India because of their sacrifices. Independence is ceremony organized at ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯ. ವಿಶ್ವದಲ್ಲಿಯೇ ಅತಿ ದೊಡ್ಡ ಸಂಪರ್ಕ ಜಾಲ ನಮ್ಮ ಹೆಮ್ಮೆಯ ಭಾರತದ ನಾವೀನ್ಯತೆಗೆ ಮತ್ತು ಪ್ರಗತಿಗೆ ಸಾಕ್ಷಿಯಾದ ಭಾರತದ ಮೊದಲ 3D ಮುದ್ರಿತ ಅಂಚೆ ಕಚೇರಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿದೆ. ವಿಶ್ವದಲ್ಲಿಯೇ 2ನೇ ಸ್ಥಾನದಲ್ಲಿರುವ ಭಾರತದ ಕೃಷಿಯು ಆರ್ಥಿಕತೆ ಮತ್ತು ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ವಿಧಾನಗಳೇ ಕಾರಣ ಮಾತ್ರವಲ್ಲ, ಭಾರತೀಯರೆಲ್ಲರ ಉಜ್ವಲ ನಾಳೆಗಳಿಗಾಗಿ ತಮ್ಮ ಬದುಕಿನ ಹಾಳೆಗಳನ್ನೇ ಹರಿದೊಗೆದ ದೇಶಭಕ್ತರ ಆತ್ಮಾರ್ಪಣೆಯ ಸ್ಫೂರ್ತಿಯೇ ಕಾರಣ. ಈ ನಿಟ್ಟಿನಲ್ಲಿ ಆಶಯದಲ್ಲಿ ನಾವು ಇಂದು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಬ್ರಿಟಿಷರ ನಮ್ಮ ಇಲ್ಲಿಯ ಸಂಸ್ಕೃತಿ ಹೇಗಿದೆ, ಇಲ್ಲಿಯ ಜನ ಹೇಗಿದ್ದಾರೆ, ಇಲ್ಲಿ ಬಂದರೆ ಏನು ಕಲ್ಲು ಹೊಡಿಬಹುದಾ ಏನೆಲ್ಲ ಆಲೋಚನೆ ಮಾಡಿ ಬಂದಿದ್ದಾರೆ. ಹಾಗೆ ಸ್ಟಡಿ ಮಾಡುವಾಗ ಸ್ಥೂಲವಾಗಿ ಹೇಳಬೇಕು ಅಂತಾದರೆ ನಮ್ಮಲ್ಲಿ ದೇಶಾಭಿಮಾನ ಮತ್ತು ಒಗ್ಗಟ್ಟು ಇದರ ಕೊರತೆಯಿಂದ ಬ್ರಿಟಿಷರು ನಮ್ಮ ಭಾರತ ಶಾಲಾ ಪುಸ್ತಕಗಳನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಈ ಶುಭ ಸಂದರ್ಭ